ಹಾಗೂ ಉಪಾಧ್ಯಕ್ಷರಂತ ನಮ್ಮ ನಾರಾಯಣ ಸ್ವಾಮಿ ಅವರು, ಪತ್ರಿಕಾ ಬಂಧುಗಳೇ, ಇವತ್ತು ನಮ್ಮ ಈ ಆವಣಿ ಕ್ಷೇತ್ರದ ಪುರಾಣ ಪ್ರಸಿದ್ಧವಾದಂತ ಕ್ಷೇತ್ರ. ಇದರಲ್ಲಿ ಆದಿಜಾಂಬೂಲ ಅಂತ ದೇವರು ಅಲ್ಲಿ ನೆಲೆಸಿರೋದಕ್ಕೋಸ್ಕರ, ಆದರೆ ಅದು ನಿಜವಾಗಿ ಹೇಳ್ಬೇಕಾದ್ರೆ 3ನೇ ಯುಗದಿಂದ ಬಂದಿರತಕ್ಕಂಥ ದೇವಸ್ಥಾನ ಅದು. ಆ ದೇವಸ್ಥಾನವನ್ನು ಇವತ್ತು ನಮ್ಮ ಯುವಕರೆಲ್ಲ ಸೇರಿ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಆಮೇಲೆ ಕೆಲವು ತೊಡರುಗಳಿತ್ತು, ಅದೆಲ್ಲ ಸರಿ ಮಾಡಿದ್ದಾರೆ. ಎಲ್ಲ ನಾವು ಒಟ್ಟಿಗೆ ಸರಿ ಮಾಡಬೇಕು ಅಂತ ಬಿಟ್ಟು ತೀರ್ಮಾನ ಮಾಡಿ ಮೊನ್ನೆ ನಮ್ಮ ನಾರಾಯಣ ಸ್ವಾಮಿ ಅವರು ಮತ್ತು ನಮ್ಮ ಸೀನಪ್ಪನವರು, ಆಮೇಲೆ ವೆಂಕಟೇಶ್ ಅವರು, ಇವೆಲ್ಲ ಸೇರಿ ಅವತ್ತು ನಮ್ಮ ಜನಾಂಗದ ಹಿರಿಯರು ಮತ್ತು ಸಚಿವರಾಗಿರ್ತಕ್ಕಂಥ KH ಮುನಿಯಪ್ಪನವರ ಅಧ್ಯಕ್ಷತೆಯಲ್ಲಿ ತೀರ್ಮಾನ ತಗೊಂಡಿದ್ದಕ್ಕೋಸ್ಕರ ಇವತ್ತು ಒಟ್ಟಿಗೆ ಸೇರಿ ನಾವು ಈ ಜನಾಂಗ ಈ ತಾಲೂಕಿನಲ್ಲಿ ಬಿಡಿಯಾಗಿ ಹೋಗ್ತಾ ಇದ್ದಿದ್ದಕ್ಕೋಸ್ಕರ ಇವತ್ತು ಒಟ್ಟಿಗೆ ಸೇರಿಸಿದ್ದಾರೆ ಇವರು. ಅವ್ರಿಗೆ ಮೊದಲನೇದಾಗಿ ಧನ್ಯವಾದಗಳು ಅರ್ಪಿಸ್ತಾ, ತಾವು ಒಂದು ಪತ್ರಿಕಾ ಪ್ರತಿನಿಧಿಗಳು ದಯವಿಟ್ಟು ಈ ಜನಾಂಗದ ಬಗ್ಗೆ, ಈ ದೇವರ ಬಗ್ಗೆ ನಮ್ಗೆ ಸ್ವಲ್ಪ ಬೆಳಕನ್ನು ಚೆಲ್ಲಿ ಈ ಜನಾಂಗದ ಹಿರಿಮೆಯನ್ನು ನಾವು ಎತ್ತಿ ತೋರಿಸ್ಬೇಕಂತ ತಮ್ಮಲ್ಲಿ ಕನಕರಿಂದ ಕೇಳ್ಕೊಳ್ತಾ ಇದ್ದೀನಿ. ಮುಂದಿನ ಕಾರ್ಯಕ್ರಮಗಳು ನಾಳೆ ಬುಧವಾರ ಕಮೆಂಟ್ಸ್ ಆಗುತ್ತೆ. ದಯವಿಟ್ಟು ಅದಕ್ಕನ್ನು ತಾವು ಆಗಮಿಸಿ ಈ ಕಾರ್ಯಕ್ರಮವನ್ನು ನೀವು ಯಶಸ್ವಿ ಮಾಡಿಕೊಡ್ಬೇಕಂತ ಹೇಳೋದು. ಯಾಕಂದ್ರೆ ಪತ್ರಿಕಾ ಪ್ರತಿನಿಧಿಗಳೇ ಇವತ್ತು ಬೆಳಕು ಚೆಲ್ಲಬೇಕಾಗಿದ್ದು, ನಮ್ಮನ್ನು ಬೆಳಕಿಗೆ ತರಬೇಕಾಗಿದ್ದು ತಾವೇನೆ. ಎಲ್ಲಾ ದೇವರುಗಳು ಸುಮ್ಮನೆ ಅಲಂಕಾರ ಮಾಡಿದವ್ರನ್ನೆಲ್ಲ ಹಾಕ್ತಾ ಇದ್ದೀರಾ. ಇದನ್ನು ಸ್ವಲ್ಪ ಪುರಾಣ ಪ್ರಸಿದ್ಧವಾದಂತಹ ಆವಣಿ ಕ್ಷೇತ್ರ ಇವತ್ತು ಯಾತ್ರಾ ಸ್ಥಳ ಆಗ್ತಾ ಇದೆ. ಇವತ್ತು ಯಾತ್ರಾ ಸ್ಥಳದ ಮುಖ್ಯವಾಗಿ ಯಾತ್ರಾ ಸ್ಥಳ ಆಗುತ್ತೆ ಈ ಆವಣಿ ಕ್ಷೇತ್ರ. ಲವಕುಶ ಜನನ ಸಾಧನ ಅದು. ಅದ್ರ ಜೊತೆಗೆ ಈ ಜಾಂಬು ಅಂತಂದು 3ನೇ ಯುಗದಲ್ಲಿ ಹುಟ್ಟಿದ, 18 ಯುಗಗಳಲ್ಲಿ 3ನೇ ಯುಗದಲ್ಲಿ ಹುಟ್ಟಿ ಇವತ್ತಿಗೂ ಚಿರಂಜೀವಿ ಆಗಿದ್ದಾರೆ. ಇವತ್ತು ಅಂಥವನ್ನು ನಮ್ಮ ಹಿರಿಮೆ ಈ ನಮ್ಮ ಜನಾಂಗವನ್ನು ಅನ್ಟಚಬಲ್ಸ್ ಅಂತ ಹಾಕಿದ್ದಾರೆ. ರಿಯಲ್ ಫ್ಯಾಕ್ಟ್ ಹೇಳ್ಬೇಕಾದ್ರೆ ಅನ್ಟಚಬಲ್ಸ್ ಅಲ್ಲ ನಾವು. ಸೃಷ್ಟಿಗೆ ಆದಿ ಮೂಲ ಜಾಂಬು ಅಂತ. ಇವನು ದೇವಾನ್ ದೇವತೆ ಸೃಷ್ಟಿಕರ್ತಂದು ಇವತ್ತು ಅದು ಬಹಳ ಚರಿತ್ರೆ ಬಹಳ ಜೋರಾಗಿದೆ. ದಯವಿಟ್ಟು ನಮ್ಮ ಪ್ರಕಾಶ್ ಅವ್ರಿಗೆ ಆ ಪುಸ್ತಕ ಬರೆದದ್ದು ಕೊಟ್ಟಿದ್ದೀನಿ, ಕೆಲವ್ರಿಗೆಲ್ಲ ಕೊಟ್ಟಿರ್ಬೋದು. ದಯವಿಟ್ಟು ಅದನ್ನು ಇದು ಮಾಡ್ಕೊಂಡು ತಾವು ನಮಗೆ ಇದನ್ನು ಬೆಳಕು ಚೆಲ್ಕೊಡ್ಬೇಕಂತ ತಮ್ಮಲ್ಲಿ ಕಳಕಳಿಂದ ಕೇಳ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಈ ಜನಾಂಗದ ಬಗ್ಗೆ ಸ್ವಲ್ಪ ವಿವರವಾಗಿ ಬಂದ್ರೆ ಇವ್ರಿಗೆ ಅಂಟಿರ್ತಕ್ಕಂಥ ಒಂದು ಕಳಂಕ ತೊಲಗಲಿ ಅಂತ ನಾನು ಕೇಳ್ತಕ್ಕಂಥ ನಮಗೆ ಈ ಒಂದು ಅವಕಾಶ ಮಾಡಿಕೊಡಿದ್ದಕ್ಕೋಸ್ಕರ ನಮ್ಮ ನಾರಾಯಣ ಸ್ವಾಮಿ ಅವ್ರಿಗೂ ಮತ್ತು ಸೀನಪ್ಪನವ್ರಿಗೂ ಆಮೇಲೆ ವೆಂಕಟೇಶ್ ಅವ್ರಿಗೂ ವಂದನೆ ಅರ್ಪಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಟ್ರಸ್ಟಿನ ಪದಾಧಿಕಾರಿಗಳೇ, ಕುಲಬಾಂಧವರೇ, ಮಾಧ್ಯಮ ಮಿತ್ರರೇ, ಎಲ್ರಿಗೂ ಮೊದಲನೇದಾಗಿ ವಂದಿಸ್ತಾ, ಈಗ ಸುಮಾರು 10 ವರ್ಷಗಳಿಂದ 11ನೇ ವರ್ಷ ಇದು 2015ರಿಂದ ದೇವಸ್ಥಾನದ ಎಲ್ಲ ಸೇರಿ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ರು. ಅದು ನನ್ನ ಸೌಭಾಗ್ಯ ಅಂತ ತಿಳ್ಕೊಳ್ತೀನಿ. ನಾನು ಜಿಲ್ಲಾ ಕಾರ್ಮಿಕ ಅಧಿಕಾರಿಯಾಗಿ ನಿವೃತ್ತರಾದ ಮೇಲೆ ಈ ಒಂದು ಕಾರ್ಯಕ್ಕೆ ಎಲ್ಲರೂ ಸೇರಿ ಆಯ್ಕೆ ಮಾಡೋದ್ರಿಂದ ಆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ನೀವೆಲ್ಲ ನೋಡಿದ್ದೀರಿ, ಮಾಧ್ಯಮ ಮಿತ್ರರು ಜಾಸ್ತಿ ಅಲ್ಲಿ ಬಂದು ನೋಡಿದ್ದೀರಿ ಏನಾಗಿದೆ ಅಂತ, ಮೊದಲು ಯಾವ ರೀತಿ ಇತ್ತಂತ. ಈಗ ಅದಕ್ಕೆ ಒಬ್ಬರೂ ಅಲ್ಲ, ನನಗೆ ಸಾಥ್ ನೀಡಿರುವಂತ ಎಲ್ಲರೂ ಅದಕ್ಕೆ ಕಾರಣ. ಆಗಿನ ಟ್ರಸ್ಟ್ನ ಸದಸ್ಯರೆಲ್ಲರೂ ಸುಮಾರು 23 ಜನ ಸದಸ್ಯರ ಪೈಕಿ ಎಲ್ಲರೂ ಕೂಡ ನನ್ನ ಜೊತೆಗಿದ್ದು ನನ್ನನ್ನು ಮುಂದೆ ನಡೆಸಿ ಆ ದೇವಸ್ಥಾನದ ಅಭಿವೃದ್ಧಿಗೆ ಕಾರಣೀಭೂತರಾಗಿರ್ತಾರೆ ಹೊರತು ನಾನೊಬ್ಬನಲ್ಲ. ಆಮೇಲೆ ಮೊದಲು ಕಲ್ಲು ಬಂಡೆಗಳಿದ್ದಂತ ಆ ಜಾಗವನ್ನ ಇವತ್ತು ಒಂದು ದೇವಾಲಯದ ಆವರಣ ರೀತಿ ಕಾಣಿಸ್ತಾ ಇದೆ. ನೀವೆಲ್ಲ ನೋಡಿದ್ರಿ, ಪ್ರೆಸ್ನವ್ರು ಎಲ್ಲರೂ ನೋಡಿದ್ದೀರಿ. ಆ ಒಂದು ಜಾಗ ಇಷ್ಟು ಮಾತ್ರ ಅಭಿವೃದ್ಧಿ ಆಗಿದೆ ಅಂದ್ರೆ ಒಬ್ಬರಿಂದ ಅಲ್ಲ. ಈಗ ನಾಳೆ ಬರುವಂತ 11/2/26 ಬುಧವಾರದಂದು ವಿಜೃಂಭಣೆಯಿಂದ ಈ ದೈವ ಪೂಜೆ ನಡೆಯುತ್ತೆ ಅಂತ ನಾನು ನಂಬಿದ್ದೀನಿ. ಗ್ಯಾರಂಟಿ ಆಗುತ್ತೆ. ಅದಕ್ಕೆ ಎಲ್ಲರ ಸಹಕಾರ ಬೇಕು. ದಯವಿಟ್ಟು ಸಹಕಾರ ನೀಡಿ
ಆಮೇಲೆ ಈಗ ದೇವಸ್ಥಾನ ಏನಾಗಿದೆ, ಇನ್ನ ಜಾಸ್ತಿ ಕೆಲಸ ಇದೆ, ಏನು ಪೂರ್ತಿ ಆಗಿಲ್ಲ, ಒಂದು ಅರ್ಧ ಕೂಡ ಆಗಿಲ್ಲ ಇನ್ನು. ಅದಕ್ಕೆ ಎಲ್ಲರೂ ಸಹಕಾರ ಕೊಟ್ಟು ನಡೆಸ್ಕೊಡ್ಬೇಕು. ನಾಳಿನ ಮಹಾಪೂಜೆಗೆ ಎಲ್ಲರೂ ಆಗಮಿಸ್ಬೇಕು. ಎಲ್ಲರೂ ತಮ್ಮ ತಮ್ಮ ತನು ಮನ ಧನ ಎಲ್ಲ ನೀಡಿ ದೇವಸ್ಥಾನದ ಪೂಜಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಡ್ಲು ಎಲ್ಲರನ್ನು ಕೋರ್ಕೊಳ್ತೀನಿ. ಮತ್ತೊಮ್ಮೆ ನಿಮ್ಮೆಲ್ರಿಗೂ ವಂದಿಸಿ, ಆಮೇಲೆ ಮಾಧ್ಯಮ ಮಿತ್ರರು ನಿಜವಾಗ್ಲೂ ನಮ್ಮ ಯಜಮಾನರು ಹೇಳಿದ್ದಾರೆ, ನೀವು ಬೆಳಕು ಚೆಲ್ಲಬೇಕು, ಒಂದು ಇದು ಮಾಡಬೇಕು, ಒಂದು ಪೇಪರ್ ಒಂದು ಸ್ಟೋರಿನೇ ಹಾಕಬೇಕು. ಇದರೊಂದು ಈ ಏನು ಸಂಡೇ ಬರುತ್ತಲ್ಲ, ವಾರದ ಇದು ಏನಂತೀರಿ ನೀವು, ವಾರಪತ್ರಿಕೆ ಅಲ್ಲ, ಸ್ಪೆಷಲ್ ಎಡಿಷನ್ ಅಂತದ್ದು ಒಂದು ಸ್ಟೋರಿ, ಅದನ್ನ ನಿಜವಾಗ್ಲೂ ಕರೆಕ್ಟ್ ಆಗಿ ಎಲ್ಲ ತಿಳ್ಕೊಂಡು ಬರ್ಬೇಕು. ಈ ಮೊದಲು ಒಂದು ವಿಡಿಯೋ ಮಾಡಿದ್ದೀರಿ, ಯಾರು ಅಂತ ಗೊತ್ತಿಲ್ಲ, ಎಲ್ಲ ಮಾಡಿದ್ದಾರೆ, ಜಾಂಬು ಅಂತ ಮಾತ್ರ ಬಿಟ್ಬಿಟ್ಟಿದ್ದಾರೆ. ನೋಡಿ ಬೇಕಾದ್ರೆ ಅದು ಯಾವ್ದು ನ್ಯೂಸ್ ನಲ್ಲಿ ಬರುತ್ತೆ. ಸೀತಮ್ಮ ಅವ್ರ ಬೆಟ್ಟದ ಮೇಲೆ ಎಲ್ಲ ಅಲ್ಲಿ ಏನೇನಿದೆ ಅವೆಲ್ಲ ಕುರುಹುಗಳೆಲ್ಲ ಮಾಡಿದ್ದಾರೆ. ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಇದೆಲ್ಲ ಮಾಡಿದ್ದಾರೆ. ಅಲ್ಲೇ ಪಕ್ಕದಲ್ಲಿರುವಂತ ಜಾಂಬವಂತನ ದೇವಸ್ಥಾನದ ಬಗ್ಗೆ ಬಿಟ್ಬಿಡಿ. ಆ ರೀತಿ ಮಾಡಬೇಡಿ ದಯವಿಟ್ಟು. ನಿಮ್ಮ ಸಹಕಾರ ಬೇಕು, ನೀವು ಬೆಳಕು ಚೆಲ್ಲಬೇಕು. ಇದು ಪೇಪರ್ನಲ್ಲಿ ಬಂದ್ರೆ ಒಬ್ರಲ್ಲ, ಎಲ್ಲ ಕಡೆ ಹೋಗುತ್ತೆ. ಕರ್ನಾಟಕ ಇಂಗ್ಲಿಷ್ ಪೇಪರ್ನಲ್ಲಿ ಕೊಟ್ರೆ ಬೇರೆ ಕಡೆ ಎಲ್ಲ ಹೋಗುತ್ತೆ. ಈಗ ಬರ್ತಾ ಇರೋದು ಬರೀ ಕರ್ನಾಟಕ ಜನ ಅಲ್ಲ, ತಮಿಳ್ನಾಡು, ಆಂಧ್ರ ಪ್ರದೇಶ, ತೆಲಂಗಾಣ, ಕೇರಳ ಕಡೆಯಿಂದ ಕೂಡ ಬರ್ತಾ ಇದ್ದಾರೆ. ಆದ್ರಿಂದ ಪೇಪರ್ನಲ್ಲಿ ಜಾಸ್ತಿ ಅಥವಾ ನಿಮ್ಮ ಮಾಧ್ಯಮ ಮೂಲಕ ಹೆಚ್ಚು ಪ್ರಚಾರ ಕೊಟ್ರೆ ಇನ್ನು ಹೆಚ್ಚಿನ ಜನಕ್ಕೆ ವಿಚಾರ ಗೊತ್ತಾಗುತ್ತೆ. ಯಜಮಾನರು ಹೇಳಿದ್ರು, 3ನೇ ಯುಗ ತ್ರೇತಾಯುಗ, ಶ್ರೀರಾಮನ ಕಾಲದಿಂದ ಶ್ರೀರಾಮನ ಯುಗ ತ್ರೇತಾಯುಗ. ಆ ಯುಗದಿಂದ ಇದು ದೊಡ್ಡ ಕತೆಗೆ ಹೇಳ್ತಾ ಹೋದ್ರೆ ಬಹಳ ಜಾಸ್ತಿ ಇದೆ, ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ. ಅದಕ್ಕೆ ಪೇಪರ್ನಲ್ಲಿ ಬಂದ್ರೆ ಎಲ್ಲರೂ ಓದ್ಕೊಳ್ತಾರೆ, ದೇವಸ್ಥಾನದ ಬಗ್ಗೆ ಎಲ್ಲರ ಗಮನ ಸೆಳೀತಾರೆ. ನೀವು ಆ ಕೆಲಸ ಮಾಡ್ಬೇಕು ಅಂತ ನಿಮ್ಮಲ್ಲಿ ಕೋರ್ಕೊಳ್ಳುತ್ತಾ, ಈಗಿನ ಬಂದಿರುವಂತ ಎಲ್ಲರೂ ಕೂಡ ಸಹಕಾರ ನೀಡಿ ನಾಳೆ ಹೆಚ್ಚಿನ ಯಶಸ್ವಿಯಾಗಿ ದೇವರ ಪೂಜಾ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಎಂದು ನಿಮ್ಮನ್ನೆಲ್ಲ ಕೋರ್ಕೊಳ್ಳುತ್ತಾ, ನನಗೆ ಈ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ವಂದಿಸಿ ನಾನು ಮಾತನ್ನ ಮುಗಿಸ್ತೀನಿ. ಜೈ ಜಾಂಬವ. ಆ ಫಂಕ್ಷನ್ಗೆ ಎಲ್ಲ ರಾಜ್ಯದಿಂದ ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಇವಾಗ ಆಗಮಿಸ್ತಾ ಇದ್ದಾರೆ. ಆ ಒಂದು ಫಂಕ್ಷನ್ ಅನ್ನು ಜಯಗೊಳಿಸಲು ಎಲ್ಲರ ಸಹಕಾರ ಬೇಕಾಗಿರೋದ್ರಿಂದ ತಾವು ತಮ್ಮ ಕುಟುಂಬಸ್ಥರು ಬಂದು ಈ ಒಂದು ಫಂಕ್ಷನ್ ಅನ್ನ ಹಬ್ಬದ ಆಚರಣೆಯಲ್ಲಿ ಆಚರಿಸಿ ಇದನ್ನು ಜಯಶೀಲರನ್ನಾಗಿ ಮಾಡ್ಬೇಕಂತ ಯಶಸ್ವಿಗೊಳಿಸಬೇಕಂತ ಈ ಮೂಲಕ ತಮ್ಮಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಆದಿಜಾಮ ಅಂತ ಪೂಜಾ 11ನೇ ತಾರೀಕಿದೆ. ಅದೇ ಎಲ್ಲರೂ ಬಂದು ಯಶಸ್ವಿ ಮಾಡ್ಬೇಕಂತ 2 ಮಾತನ್ನು ಮುಗಿಸ್ತಾ ಇದ್ದೀವಿ. ಮುಖ್ಯವಾದ ವಿಚಾರ ಏನಂದ್ರೆ, ಅಲ್ಲಿ ಮೊದಲು ಹೋಗಿ ಒಂದು ಕೆತ್ತನೆ ಮಾಡಿರ್ತಕ್ಕಂತ ಆದಿಜಾಂಬವನ ಒಂದು ಕೆತ್ತನೆಗೆ ಪೂಜೆ ಮಾಡ್ಕೊಂಡು ಬರ್ತಾ ಇದ್ವಿ. ಅದನ್ನು ಒಂದು ಗರ್ಭಗುಡಿ ರೀತಿ ನಿರ್ಮಾಣ ಮಾಡಿ ಒಂದು ವಿಗ್ರಹ ಪ್ರತಿಷ್ಠಾಪನೆ ಮಾಡಿ ಒಂದು ಗರ್ಭಗುಡಿ ಕಟ್ಟಿ ಅಲ್ಲಿ ನೂರಾರು ಜನರು ಸೇರ್ತಕ್ಕಂತ ಒಂದು ಜಾಗವನ್ನು ಗುರುತಿಸಿ ಎಮ್ಮೆನತ್ತ ವೆಂಕಟೇಶ್ ಅಣ್ಣ ಅವರು ಒಂದು ಗರ್ಭಗುಡಿ ಕಟ್ಟಿ ಅಲ್ಲಿ 100-200 ಜನ ಸೇರ್ತಾ ಇರ್ತಕ್ಕಂಥ ಜಾಗವನ್ನ ಸಾವಿರಾರು ಜನ ಸೇರೋ ತರ ಒಂದು ದೇವಸ್ಥಾನವನ್ನು ಅಭಿವೃದ್ಧಿ ಮಾಡೋದ್ರಲ್ಲಿ ಮುಖ್ಯ ಪಾತ್ರ ಅವರು ವಹಿಸಿದ್ದಾರೆ. ಅವ್ರು ಇವತ್ತು ಯಾವ್ದೋ ವಿಚಾರ ಗೊತ್ತಿಲ್ಲ, ಬಂದಿಲ್ಲ, ಇಲ್ಲೇ ಊರಲ್ಲಿ ಇಲ್ಲ. ಮುಖ್ಯವಾಗಿ ಮುಂದೆ ನಮ್ಮ 2 ಟ್ರಸ್ಟ್ ನ ಪದಾಧಿಕಾರಿಗಳು ಒಂದು ಟ್ರಸ್ಟ್ ಮಾಡಿದ್ದೀವಿ. ಎಲ್ಲರೂ ಸೇರಿ ಮುಂದಿನ ಕಾರ್ಯಕ್ರಮಗಳನ್ನು ವಿಜೃಂಭಣೆಯಿಂದ ನಡೆಸ್ಕೊಂಡು ಹೋಗ್ಬೇಕು ಅಂತ ಎಲ್ಲರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ವಿ. ಮಹೋತ್ಸವ ಕಾರ್ಯಕ್ರಮ ಪ್ರಯುಕ್ತ ಪೂರ್ವಭಾವಿ ಸಭೆಯನ್ನು ಕರೆದಿರ್ತಕ್ಕಂಥದ್ದು ಏನು ಆದಿಜಾಂಬು ಅಭಿವೃದ್ಧಿ ಟ್ರಸ್ಟ್ ಮತ್ತು ಮಠ. ಈಗಾಗಲೇ ಏನ್ ಹೇಳಿದ್ರಿ, ಇದೆಲ್ಲ ಕೂಡ ಆಂತರಿಕವಾಗಿ ಕೆಲವೊಂದು ವಿಚಾರಗಳನ್ನು ಚರ್ಚೆ ಮಾಡ್ತಕ್ಕಂಥದ್ದು. ಈಗ ನಾವು ನೇರವಾಗಿ ಪೂಜಾ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ವಿ. ಅಲ್ಲಿ ಏನು ಕೆಲಸಗಳಾಗಬೇಕು, ಏನೆಲ್ಲ ಶ್ರದ್ಧಾ ಭಕ್ತಿಯಿಂದ ನಾವು ಇಡೀ ತಾಲೂಕಿನ ಸಮಸ್ತ ಜನರು ಎಲ್ಲ ಜಾತ್ಯತೀತವಾಗಿ ಧರ್ಮಾತೀತವಾಗಿ ಎಲ್ಲರನ್ನೂ ಕೂಡ ಸ್ವಾಗತಿಸುವಂತ ಒಂದು ಕಾರ್ಯಕ್ರಮ ಆಗಬೇಕು. ವಿಶೇಷವಾಗಿ
ನಾಳೆ ಅಂದ್ರೆ 11ನೇ ತಾರೀಕು ನಡೆದಿರುವ ಈ ಒಂದು ಕಾರ್ಯಕ್ರಮ ಅದ್ಭುತವಾದಂತ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಎಲ್ಲಾ ರಾಜ್ಯಗಳ ಮೂಲೆ ಮೂಲೆಗಳಿಂದಲೂ ಕೂಡ ಸಮಾಜ ಬಂಧುಗಳ ಜೊತೆಗೆ ಅನೇಕ ಹಿರಿಯರು, ಗಣ್ಯಮಾನ್ಯರು, ವಿಶೇಷವಾಗಿ ಎಲ್ಲರೂ ಕೂಡ, ಎಲ್ಲ ನಾಯಕರು ಕೂಡ ಮತ್ತು ವಿಶೇಷವಾಗಿ ಭಕ್ತಾದಿಗಳು, ಸೇವಾಕರ್ತರು ವಿಶೇಷವಾಗಿ ಆಗಮಿಸ್ತಾ ಇದ್ದಾರೆ. ಅವರಿಗಾಗಿ ನಾವು ಏನೆಲ್ಲ ಕಾರ್ಯಕ್ರಮಗಳು ರೂಪಿಸಬೇಕು, ಆ ಕಾರ್ಯಕ್ರಮಗಳನ್ನ ಯಾವ ರೀತಿ ಶಿಸ್ತುಬದ್ಧವಾಗಿ ರೂಪಿಸಬೇಕಾಗಿದೆ, ಇವೆಲ್ಲ ಕೂಡ ಈ ಸಭೆಯಲ್ಲಿ ಅತಿ ಮುಖ್ಯವಾಗಿ ಚರ್ಚೆ ಆಗಬೇಕಾಗಿರ್ತಕ್ಕಂಥ ವಿಚಾರಗಳು ಅನ್ನೋದನ್ನ ನನಗನಿಸ್ತಾ ಇದೆ. ಮುಖ್ಯವಾಗಿ ಹಿರಿಯರು ಸಮಿತಿಯಲ್ಲಿ ಈಗಾಗಲೇ ಜವಾಬ್ದಾರಿ ಸ್ಥಾನದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥವ್ರು, ಈ ಮೊದಲು ಒಳ್ಳೆ ಅನುಭವಿ ವ್ಯಕ್ತಿಗಳು ಇದ್ದಂಥವ್ರು, ಅವರ ಮಾರ್ಗದರ್ಶನದೊಂದಿಗೆ ಹೊಸದಾಗಿ ಏನು ಆಯ್ಕೆ ಆಗಿದ್ರಿ ಸಮಿತಿ ನಮ್ಮ ತಾಲೂಕು ಮಟ್ಟದಲ್ಲಿ ಏನು ಹೊಸದಾಗಿ ಕಗ್ನಳ್ಳಿ ಶ್ರೀನಿವಾಸ್ ಅವ್ರನ್ನ ಅಧ್ಯಕ್ಷರನ್ನಾಗಿ, ಉಪಾಧ್ಯಕ್ಷರಾಗಿ ನಾರಾಯಣ ಸ್ವಾಮಿ ಅಣ್ಣವರು ಅವರು ಈಗಾಗಲೇ ಒಳ್ಳೆ ನಗರಸಭೆ ಸದಸ್ಯರಾಗಿ ಈಗಾಗಲೇ ಕಾರ್ಯಕ್ರಮಗಳು ಮಾಡೋದ್ರಲ್ಲಿ ಒಳ್ಳೆ ಅನುಭವ ಹೊಂದಿರತಕ್ಕಂಥವ್ರು, ಮತ್ತು ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ವೆಂಕಟೇಶ್ ಅವರು ಕೂಡ ಆವಣಿ ಗ್ರಾಮ ಪಂಚಾಯತಿಯಲ್ಲಿ ಉಪಾಧ್ಯಕ್ಷರಾಗಿ ಈಗಾಗಲೇ ಟ್ರಸ್ಟ್ ಅಲ್ಲಿ ಒಳ್ಳೆ ಸೇವೆ ಮಾಡಿರ್ತಕ್ಕಂಥ ಅನುಭವ ಇರ್ತಕ್ಕಂಥವ್ರು. ವಿಶೇಷವಾಗಿ ನಿಕಟಪೂರ್ವ ಏನು ಈ ಮೊದಲು ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಕೃಷ್ಣಪ್ಪ ಲೇಬರ್ ಇನ್ಸ್ಪೆಕ್ಟರ್ ನಮ್ಮ ಚಿಕ್ಕಪ್ಪ ಅವರು ಕೂಡ ಒಳ್ಳೆ ತುಂಬಾ ಅಭಿವೃದ್ಧಿ ಕೆಲಸಗಳನ್ನ ಮಾಡಿ ಅಲ್ಲಿ ಚರಿತ್ರಾರ್ಹ ಒಂದು ಹಿಸ್ಟ್ರಿಯನ್ನ ಕ್ರಿಯೇಟ್ ಮಾಡಿದ್ದಾರೆ. ಮತ್ತೆ ನಮ್ಮ ಚಿಕ್ಕಂಗ ಸಾಮಣ್ಣವರು ಇಡೀ ರಾಜ್ಯ, ಅಂತಾರಾಜ್ಯದ ಮಟ್ಟದಲ್ಲೂ ಕೂಡ ಓಡಾಡಿ ಸಮಾಜದ ಒಂದು ಹಿತಾಸಕ್ತಿ ಏನು, ಜಾಂಬುವಂತನ ಒಂದು ಮಹಿಮೆ ಏನು, ಅದರ ಶಕ್ತಿ ಏನು, ಅದನ್ನ ಯಾವ ರೀತಿ ನಾವು ಮುನ್ನಡೆಸಬೇಕು ಅನ್ನೋದ್ರ ಬಗ್ಗೆ ಕೂಡ ತುಂಬಾ ಕೂಲಂಕುಷವಾಗಿ ಹೇಳಿ ಇದಕ್ಕೆ ಒಳ್ಳೆ ಮಾರ್ಗದರ್ಶನ ಆಗ್ತಾ ಇದ್ದಾರೆ. ಇನ್ನೂ ಅನೇಕರಿಗೆ ಒಳ್ಳೆ ಒಳ್ಳೆ ಜವಾಬ್ದಾರಿಗಳಿದಾವೆ. ನೀವೆಲ್ಲರೂ ಕೂಡ ಆ ಪರಮಾತ್ಮನ ಸೇವೆಗೆ ನಿಮ್ಮನ್ನ ಸಂಕಲ್ಪದಿಂದ ನೀವೆಲ್ಲರೂ ಕೂಡ ಆಯ್ಕೆ ಆಗಿದ್ದೀರಿ. ಇದನ್ನ ತುಂಬಾ ಶ್ರದ್ಧಾ ಭಕ್ತಿಯಿಂದ ಬರ್ತಕ್ಕಂಥ ಕಾರ್ಯಕ್ರಮಗಳನ್ನ ತುಂಬಾ ಶ್ರದ್ಧಾಪೂರ್ವಕವಾಗಿ ಮಾಡುವ ಮುಖಾಂತರ ಒಗ್ಗಟ್ಟಿನಿಂದ ಯಾವುದೇ ಗೊಂದಲಗಳಿಲ್ದರ ಬರ್ತಕ್ಕಂಥ ಜನರಿಗೆ ಯಾವ ರೀತಿ ಸೇವೆ ಮಾಡಬೇಕು, ಅಲ್ಲಿ ಕಾರ್ಯಕ್ರಮಗಳು ಏನು ರೂಪಿಸಬೇಕು, ಒಂದು ಹಂತವಾಗಿ ನಮ್ಮ ಸಮುದಾಯದಲ್ಲಿ ಏನೋ ನಾವೊಂದು ಪರಮಾತ್ಮನ ಒಂದು ಸಂಕಲ್ಪ ಆದಿಜಾಂಬವನ್ನು ಏನೋ ಈ ಭೂಮಿ ಅದ್ ಹೇಳ್ತಾ ಇದ್ರು మందకృష్ణ, ఈ భూమి మీద మనుషులు సంచరించిన రోజుల్లో ఎవరయ్యా మొట్టమొదటిసారిగా ఉన్నాడంటే ఒక ఆది జాంబవాన్ని మర్చిపోకండి. ನಿಜವಾಗ್ಲೂ ಕೂಡ ಈ ಸಮಾಜದ ಮೇಲೆ ಎಲ್ಲಾ ವರ್ಗಗಳಿಗೂ, ಎಲ್ಲಾ ಧರ್ಮದವ್ರಿಗೂ, ಎಲ್ಲಾ ಜಾತಿಯವ್ರಿಗೂ ಕೂಡ ತುಂಬಾ ಗೌರವ ಇದೆ. ಅದನ್ನ ಇದುವರೆಗೂ ಕೂಡ ಕಾಪಾಡ್ಕೊಂಡು ಬಂದಿದ್ದಾರೆ ನಮ್ಮ ಸಮುದಾಯದ ಹಿರಿಯರು ಎಲ್ಲರೂ ಕೂಡ. ಅದನ್ನ ನಾವು ಕಾಪಾಡ್ಕೊಂಡು ಹೋಗೋಣ. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಗೊಂದಲಕ್ಕೆ ಅವಕಾಶ ಇಲ್ದಿರ ನಾವು ತುಂಬಾ ಗಂಭೀರವಾಗಿ, ಗೌರವಯುತವಾಗಿ ಈ ಕಾರ್ಯಕ್ರಮ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ ನನಗೆ ಮಾತಾಡಿದ್ದಕ್ಕೆ ಅನುವು ಮಾಡಿಕೊಟ್ಟಂತ ನಮ್ಮ ಹಿರಿಯರು ಎಲ್ಲರೂ ಕೂಡ ವಂದಿಸಿ ನನ್ನ 4 ಮಾತು ಮುಗಿಸ್ತೀನಿ. ಜೈ ಭಾರತ್ ಮಾತಾ.